ನಮಸ್ತೆ, ವೆಲ್ಕಮ್ ಟು ಹಿಂದೂಸ್ ಕೈ ರುಚಿ. ಇವತ್ತು ನಾನು ಮಾಡ್ತಾ ಇರೋದು ಸಬ್ಬಕ್ಕಿ ಹಪ್ಪಳ. ಬೇಸಿಗೆ ಕಾಲದಲ್ಲಿ ಮಾಡ್ಕೊಳ್ಳೋಂಥ ಹಪ್ಪಳ. ತುಂಬ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಬೇಕಾಗಿದ್ದ ಸಾಮಗ್ರಿಗಳು: ಸಬ್ಬಕ್ಕಿ, ಇದು ಅರ್ಧ ಕೆ ಜಿ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದು ಒಂದು ಬೌಲ್ ಆಗಿದೆ. ಮೆಣಸಿನ್ಕಾಯಿ 6, ಬಿಳಿ ಎಳ್ಳು 1 ಸ್ಪೂನು, ಜೀರಿಗೆ 2 ಸ್ಪೂನು, ಚಿಲ್ಲಿ ಫ್ಲೇಕ್ಸ್ 1 ಸ್ಪೂನು, 1 ಸ್ಪೂನ್ ಉಪ್ಪು. ಸಬ್ಬಕ್ಕಿನ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಬೇಯಿಸ್ಬೋದು, ಅದು ತುಂಬ ಟೈಮ್ ತೊಗೊಳುತ್ತೆ. ಈಗ ನಾನು ಬೇಗ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಸಬ್ಬಕ್ಕಿನ ಒಂದು ಮಿಕ್ಸಿಗೆ ಹಾಕಿ ಇದು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರ್ ಒಂದು ಸ್ವಲ್ಪ ತರಿಯಾಗಿರಬೇಕು, ಆ ರೀತಿ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ಪೌಡ್ರ್ ಆದಮೇಲೆ 3 ಬೌಲು ನೀರು ಹಾಕ್ಕೊಂಡು ಹಿಂಗೆಲ್ಲ ಮಿಕ್ಸ್ ಮಾಡಿಕೊಂಡು 15ರಿಂದ 20 ನಿಮಿಷ ಈ ಥರ ನೆನೆಸ್ಕೊಳ್ಳೋಣ. ಹದಿನೈದು ನಿಮಿಷ ನೆನೆಯಲಿ. ಅಷ್ಟರಲ್ಲಿ ನೀರು ಬಿಸಿ ಮಾಡ್ಕೊಳ್ಳೋಣ. ಅಲ್ಲಿ 3 ಬೌಲ್ ನೀರು ಹಾಕಿ ನೆನೆಸ್ಕೊಂಡಿದ್ದೀನಿ. ಇಲ್ಲಿ 5 ಬೌಲ್ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ಅದು ನೆನೆಯಷ್ಟರಲ್ಲಿ ಇದು ನೀರು ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕುದಿ ಬರುತ್ತೆ. ಅಷ್ಟರಲ್ಲಿ ನಾವು ಮೆಣಸಿನ್ಕಾಯಿ, ಜೀರಿಗೆ, ಜಾಸ್ತಿ ನೀರು ಬೇಡ, ಸ್ವಲ್ಪ ನೀರು ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ಜೀರಿಗೆ ಹಾಗೆ ಹಾಕೋಬೋದು, ನಾನು ಸ್ವಲ್ಪ ತರಿ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ. ಇಷ್ಟಾದರೆ ಸಾಕಾಗತ್ತೆ, ಫೈನ್ ಪೇಸ್ಟ್ ಆಗುತ್ತೆ ಬೇಡ. ಈ ಥರ ತರಿ ಇದ್ದರೆ ಸಾಕು. ಈಗ ನೆನೆಸಿದ್ದೀನಲ್ವ, ಈಗ 15 ನಿಮಿಷ ಆಗಿದೆ. ಈಗ ನೀರು ಬಿಸಿ ಇಟ್ಕೊಂಡಿದ್ದೇನೆ, ಅದು ಕುದೀತಾ ಇದೆ. ನೆನೆಸಿರೋಂಥ ಸಬ್ಬಕ್ಕಿನ ಹಾಕೊಳ್ಳೋಣ. ಇದು ಚೆನ್ನಾಗಿ ಒಂದು 20 ನಿಮಿಷ ಚೆನ್ನಾಗಿ ಬೇಯಬೇಕು. ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಸಬ್ಬಕ್ಕಿ ಹಪ್ಪಳ ಇದು. ಬೇಸಿಗೆ ಬಂದಿದೆಯಲ್ವಾ, ಬೇಸಿಗೆ ಕಾಲದಲ್ಲಿ ರೀತಿ ಹಪ್ಪಳ, ಸಂಡಿಗೆ ಈ ರೀತಿ ಎಲ್ಲ ಮಾಡಿಕೊಂಡು ರಸಮ್ಮು, ಬೇಳೆ ಸಾಂಬಾರು ಇಂಥ ಟೈಮ್ಗಳೆಲ್ಲ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಹಿಂಗೆ ಕೈ ಆಡಿಸ್ತಾರಣ, ಇಲ್ಲಾಂದ್ರೆ ಕೆಳಗಡೆ ಸೀದೋಗ್ಬಿಡುತ್ತೆ. ಈ ರೀತಿ ಹಿಂಗೆ ತಿರ್ಸ್ಕೊಳ್ಳೋಣ. ನೋಡಿ, ಈ ರೀತಿ ಗಟ್ಟಿಯಾಗಿದೆ. ಇನ್ನೊಂದು 5 ನಿಮಿಷ ಬೆಂದರೆ ಸಾಕಾಗತ್ತೆ. ಇಷ್ಟಾಗಿದೆಯಲ್ಲ, ಈಗ ಇದಕ್ಕೆ ಉಪ್ಪು ಹಾಕೋಣ. ಉಪ್ಪು ಸ್ವಲ್ಪ ಹಾಕೊಳ್ಳೋಣ, ಉಪ್ಪು ತುಂಬ ಹಿಡಿಯೋದಿಲ್ಲ. ಇಷ್ಟು ಹಾಕೊಳ್ಳೋಣ. ಬೇಕಾದರೆ ಆಮೇಲೆ ಹೆಂಡಲ್ಲಿ ನೋಡ್ಕೊಂಡು ಹಾಕೊಳ್ಳೋಣ. ಇದು ಪೇಸ್ಟ್ ಮಾಡ್ತೀವಲ್ವ, ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ. ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಹಪ್ಪಳ ಕರೆದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಎಳ್ಳು ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ 1 ಸ್ಪೂನ್, ತುಂಬ ಹಾಕೊಳ್ಳೋದು ಬೇಡ, ಎಲ್ಲಿ ಹಾಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಟೇಸ್ಟ್ ನೋಡಿದ್ಮೇಲೆ ಸ್ವಲ್ಪ ಉಪ್ಪು ಬೇಕಾದ್ರೆ ಒಂಚೂರು ಹಾಕ್ಕೊಳ್ಳಿ. ಖಾರ ಬೇಕಂತಂದ್ರೂ ಸ್ವಲ್ಪ ಹಾಕ್ಕೊಳ್ಳಿ. ತುಂಬ ಇವಾಗ ಹಪ್ಪಳಾಗೆಲ್ಲ ತುಂಬ ಖಾರ ಬೇಕಾಗಲ್ಲ. ಈಗ ನೋಡಿ, ಕಲರು ಎಷ್ಟು ಚೇಂಜ್ ಆಗಿದೆ, ಒಂಥರ ಶೈನಿಂಗ್ ಬಂದಿದೆ. ಇದು ಇಷ್ಟು ಸಾಕಾಗತ್ತೆ. ಇವಾಗ ಟೇಸ್ಟ್ ನೋಡಿದೆ. ಈಗ ಸ್ವಲ್ಪ ಉಪ್ಪು ಕಡಿಮೆ ಇದೆ, ನಾನು ಉಪ್ಪು ಹಾಕ್ಕೊತೀನಿ. ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತೀನಿ, ಸಾಕಾಗತ್ತೆ. ಇದು ಚೆನ್ನಾಗಿ ಈ ರೀತಿ ಇದು ಕರೆಕ್ಟಾಗಿದೆ. ಈಗ ನಾನು ಆಫ್ ಮಾಡ್ಕೊತೀನಿ. ಇದು ಸ್ವಲ್ಪ ಚೆನ್ನಾಗಿ ಆರಬೇಕು. ನಾವು ಪ್ಲಾಸ್ಟಿಕ್ ಸೀಟ್ ಮೇಲೆ ಹಾಕ್ತಾ ಇರೋದು, ಅದಕ್ಕೋಸ್ಕರ ಸ್ವಲ್ಪ ತಣ್ಣಗೆ ಹಾಕಬೇಕು. ಇದು 1 ಅವರ್ ಆದ್ರೂ ಬಿಡೋಣ, ಸ್ವಲ್ಪ ಆರಲಿ. ಸ್ವಲ್ಪ ಬೆಚ್ಚಗಿದ್ರೆ ಸಾಕು, ಹಾಕೋದಕ್ಕೆ ಸಾಕಾಗತ್ತೆ. ತುಂಬ ಗಟ್ಟಿಯಾದರೆ ಬಿಸಿನೀರು ಹಾಕೋಬೇಕು. ಸ್ವಲ್ಪ ಒಂದು ಅರ್ಧ ಲೋಟಷ್ಟು ಬಿಸಿನೀರು ಹಾಕೋಣ. ಇಲ್ಲ ತಣ್ಣೀರು ಹಾಕಬಾರ್ದು, ಬಿಸಿನೀರು ಕಾಯಿಸಿ ಇಟ್ಕೊಬಂದಿರಬೇಕು.
ಸ್ವಲ್ಪ ಏನಾದರೂ ಗಟ್ಟಿ ಅನಿಸಿದ್ರೆ ಮಾತ್ರ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈಗ ಆರಿದೆ ಚೆನ್ನಾಗಿ. 1 ಅವರ್ ಮಾಡಿದ್ಮೇಲೆ 1 ಅವರ್ ಬಿಟ್ಟಿದ್ದೀನಿ. ಈಗ ಆರಿದೆ. ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೊತಾ ಇದ್ದೀನಿ. ನೀವು ಬಟ್ಟೆ ಮೇಲೆ ಬೇಕಾದ್ರೆ ಹಾಕೋಬೋದು. ಬಟ್ಟೆ ಮೇಲೆ ಹಾಕಿದ್ರೆ ತೆಗಿಬೇಕಾದ್ರೆ ಕಷ್ಟ ಆಗುತ್ತೆ ಸ್ವಲ್ಪ. ಅದಕ್ಕೆ ಹಪ್ಪಳ ಹಾಕೋದಕ್ಕೆ ಶೀಟ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದು ಅಮೆಝಾನಲ್ಲಿ ಸಿಗುತ್ತೆ. ಆ ಪ್ರಾಡಕ್ಟ್ನ ನಾನು ಲಿಂಕ್ ಮಾಡಿರ್ತೀನಿ, ಬೇಕಾದರೆ ನೋಡ್ಕೊಳ್ಳಿ. ನೋಡಿ, ಇಷ್ಟು ಹಾಕ್ಕೊಂಡು ಇಷ್ಟು ಹಿಂಗೆ ಪ್ರೆಸ್ ಮಾಡಬೇಕು ಅಂತ ಏನಿಲ್ಲ, ಅದನ್ನೇ ಸ್ಪ್ರೆಡ್ ಆಗುತ್ತೆ. ಈ ರೀತಿ ಎಲ್ಲ ಹಪ್ಪಳ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಇವತ್ತು ಸಂಜೆ ತನಕ ಬಿಸಿಲಲ್ಲಿ ಚೆನ್ನಾಗಿ ಒಣಗಲಿ. ಇವತ್ತು ಮತ್ತು ನಾಳೆ ಚೆನ್ನಾಗಿ ಒಣಗಿಸಿದ್ರೆ ಸಬ್ಬಕ್ಕಿ ಹಪ್ಪಳ ರೆಡಿ ಆಗುತ್ತೆ. ಇದು ಬಿಸಿಲು ಟೈಮಲ್ಲಿ ಹಪ್ಪಳ ಆಗಲಿ ಸಣ್ಣಗೆ ಆಗಲಿ ಮಾಡಿ ಇಟ್ಕೊಂಡು 1 ವರ್ಷದವರೆಗೂ ನಾವು ಯೂಸ್ ಮಾಡ್ಕೋಬೋದು. ಈಗ ಬೆಳಗ್ಗೆ ಹಾಕಿರೋದು ಸಬ್ಬಕ್ಕಿ ಹಪ್ಪಳ ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ, ತುಂಬ ಚೆನ್ನಾಗಿ ಒಣಗಿದೆ ನೋಡಿ. ಈ ಥರ ತುಂಬ ಬಿಸಿಲಿದ್ದಾಗ ಒಂದೇ ದಿವಸದಲ್ಲಿ ಒಣಗೋಗುತ್ತೆ ನೋಡಿ, ಚೆನ್ನಾಗಿ ಒಣಗಿದೆ. ನಾಳೆ ಒಂದು ದಿವಸ ಒಣಗಿಸಿದ್ರೆ ಸಾಕಾಗುತ್ತೆ. ಇವಾಗ ಬಟ್ಟೆ ಮೇಲೆ ಹಾಕಿದ್ರೆ ನೀಟಾಗಿ ಬರಲ್ಲ. ಈ ಥರ ಕವರ್ ಮೇಲೆ ಹಾಕಿದ್ರೆ ಈ ಥರ ನೀಟಾಗಿ ಒಣಗಿದ ತಕ್ಷಣ ಬಂದುಬಿಡುತ್ತೆ ನೋಡಿ ಹೇಗಾಗಿದೆ ಅಂತ ಅಂದ್ಬಿಟ್ಟು. ಈಗ ಎಣ್ಣೆಯಲ್ಲಿ ಕರ್ದು ತೋರಿಸ್ತೀನಿ. ಎಷ್ಟು ಗರಿ 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 ಅಂತ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.